ದೀಪಾವಳಿ ಸಿಹಿ ತಿಂಡಿಗಳ ಸಾಲಿನಲ್ಲಿ ಇವತ್ತು ಎಲ್ಲರಿಗೂ ತುಂಬಾನೇ ಫೇವರೇಟ್ ಆದ ರಸಗುಲ್ಲ. ನನಗಂತೂ ತುಂಬಾನೇ ಇಷ್ಟ, ನಿಮ್ಗೂ ಸಹ ಇಷ್ಟ ಆಗುತ್ತೆ. ಒಂದ್ಸರಿ ಈ ರೆಸಿಪಿನ ಈ ತರ ಟ್ರೈ ಮಾಡಿ ನೋಡಿ. ಇದನ್ನ ಮಾಡೋದಿಕ್ಕೆ 1 ಲೀಟರ್ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಹೀಟ್ ಮಾಡ್ಕೊಳ್ಳೋಣ. ಇದು ಕುದಿಯೋ ಸ್ಟೇಜ್ಗೆ ಬಂದಾಗ ಸ್ಟವ್ ನ ಆಫ್ ಮಾಡಿ ಇದರಲ್ಲಿ ಈಗ ಒಂದು ದೊಡ್ಡ ಲೆಮನ್ ನಿಂದ ಜ್ಯೂಸ್ ನ ತೆಗೆದಿಟ್ಟಿರೋದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ರಿಂದ 3 ನಿಮಿಷದೊಳಗೆ ಹಾಲು ಹೊಡೆದು ಈ ತರ ಬರುತ್ತೆ. ಈಗ ಇದನ್ನ ಸ್ಟ್ರೈನರ್ ನಲ್ಲಿ ಹಾಕಿ ನೀರನ್ನೆಲ್ಲ ಸೋರಿಸಿ 2 ರಿಂದ 3 ಸರಿ ನೀರನ್ನ ಹಾಕಿ ಲೆಮನ್ ಸ್ಮೆಲ್ ಹೋಗೋವರೆಗೆ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಲಿ ಹಾಕಿ ಇದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳೋಣ. ಈಗ ಶುಗರ್ ಸಿರಪ್ ಮಾಡೋದಿಕ್ಕೆ ಒಂದು ಪಾತ್ರೆಗೆ ಅರ್ಧ ಕೆಜಿ ಸಕ್ಕರೆನ ಹಾಕಿ 1.5 ಲೀಟರ್ ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಈಗ ಮಾಡಿಟ್ಟಿರುವ ಪನ್ನೀರನ್ನ ಒಂದು ಟ್ರೇಗ್ ಹಾಕಿ ಚೆನ್ನಾಗಿ ಈ ತರ ಕೈಯಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ತರ ಮಾಡಬೇಕು. ಈ ತರ ಮಾಡ್ಬೇಕಾದ್ರೆ ಚೆನ್ನಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟನ್ನ ಹಾಕೋದ್ರಿಂದ ಕೈಗೆ ಅಂಟಿದೆ ಈ ತರ ಬರುತ್ತೆ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಈಗ ಇದನ್ನ ಮಾಡಿಟ್ಟಿರೋ ಶುಗರ್ ಸಿರಪ್ ನಲ್ಲಿ ಹಾಕಿ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ಟು ಕುದಿಸ್ಕೊಳ್ಳೋಣ. ಈ ತರ ಒಂದು 10 ರಿಂದ 15 ನಿಮಿಷ ಆದ್ಮೇಲೆ ತೆಗೆದು ಒಂದು ಬೌಲ್ಗೆ ಹಾಕೊಂಡ್ರೆ ತುಂಬಾನೇ ರುಚಿಯಾದ ರಸಗುಲ್ಲ ತಯಾರು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.